ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಇದು. ಕರ್ಬೇವಿನ ಸೊಪ್ಪನ್ನ ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಕೈಯಲ್ಲಿ ಪುಡಿ ಮಾಡಿದ ತಕ್ಷಣ ಅದು ಪುಡಿ ಆಗಬೇಕು. ಅದಾದಮೇಲೆ ತೆಂಗಿನ ತುರಿ ಅಂದರೆ ಒಣ ಕೊಬ್ಬರಿನ ನಾನು ಕಟ್ ಮಾಡಿ ಅದನ್ನು ಮಿಕ್ಸಿಲಿ ಹಾಕಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಇದಿಷ್ಟು ಹುರ್ಕೊಂಡಿರೋದನ್ನು ನಾವು ಮಿಕ್ಸಿಗೆ ಹಾಕಿ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ನಾನಿಲ್ಲಿ. ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಯಾವುದೇ ರೀತಿ ಬೇಳೆ ಏನೂ ಹಾಕಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ ಖಾರವಾಗಿ. ಯಾಕಂದರೆ ನಾವು ಹುಣಸೆಹಣ್ಣು ಹಾಕಿದ್ದೀವಲ್ವ, ಅದಕ್ಕೆ ಹುಳಿನೂ ಇದೆ ಇದರಲ್ಲಿ. ಕೊಬ್ಬರಿ ಚೆನ್ನಾಗಿ ಹುರ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಳ್ಳಿ. ಖಾರ ಹೊಡಿಯೋಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಟ್ರೈ ಮಾಡಿ ನೀವು ನನಗೆ ಹೇಳಿ ಕಮೆಂಟಲ್ಲಿ ಯಾವ ಥರ ಇತ್ತು ಈ ಚಟ್ನಿ ಪುಡಿ ಅಂತ. ನಮ್ಮ ಮನೇಲಂತೂ ಇದು ಸೂಪರ್ ಹಿಟ್, ತುಂಬ ಚೆನ್ನಾಗಿತ್ತು. ಇದನ್ನು ಬಿಸಿ ಅನ್ನ ತುಪ್ಪ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ.